ಕಾರ್ಯಕ್ರಮದಲ್ಲಿ ವಿಶೇಷ ಅನುದಾನದಡಿ ಶಾಸಕರಾದ ಆಸಿಫ್ ರಾಜು ಸೇಠ್ ಅವರು ಮಾರುತಿನಗರ್, ಆಜಾದ್ ನಗರ್ ಮತ್ತು ಗಾಂಧಿನಗರ್ ಪ್ರದೇಶಗಳಲ್ಲಿ ಸುಮಾರು 3.5 ಕೋಟಿ ವೆಚ್ಚದ ಮಹತ್ವದ ಮೂಲಸೌಕರ್ಯ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿದ್ದಾರೆ. ಕಾಮಗಾರಿಗಳಿಗೆ ರಸ್ತೆ ಅಭಿವೃದ್ಧಿ, ಒಳಚರಂಡಿ ನಿರ್ಮಾಣ ಹಾಗೂ ಫೇವರ್ಸ್ ಬ್ಲಾಕ್ ಅಳವಡಿಸಿಕೆ ಸೇರಿದ್ದು ಸ್ಥಳೀಯ ನಾಗರಿಕರಿಗೆ ಮೂಲಭೂತ ಸೌಲಭ್ಯಗಳನ್ನು ಒದಗಿಸುವುದು ಹಾಗೂ ಅವರ ಜೀವನ ಮಟ್ಟವನ್ನು ಉತ್ತಮಪಡಿಸುವುದು ಮುಖ್ಯ ಉದ್ದೇಶವಾಗಿದೆ. ವಿಶೇಷವಾಗಿ ಮಳೆಗಾಲದಲ್ಲಿ ನೀರು ನಿಂತುಕೊಳ್ಳುವ ಸಮಸ್ಯೆ, ಹಾಳಾದ ರಸ್ತೆಗಳು ಮತ್ತು ಪಾದಚಾರಿಗಳ ತೊಂದರೆಗಳಿಗೆ ಈ ಯೋಜನೆ ಪರಿಹಾರ ನೀಡಲಿದೆ. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕ ಆಸಿಫ್ ಸೇಠ್ ಅವರು ಯೋಜಿತ ಮೂಲಸೌಕರ್ಯ ಅಭಿವೃದ್ಧಿಯ ಮಹತ್ವವನ್ನು ಒತ್ತಿ ಹೇಳಿ ಎಲ್ಲ ಕಾಮಗಾರಿಗಳನ್ನು ಉನ್ನತ ಗುಣಮಟ್ಟದಲ್ಲಿ ಮತ್ತು ನಿಗದಿತ ಅವಧಿಯಲ್ಲಿ ಪೂರ್ಣಗೊಳಿಸಲಾಗುವುದು ಎಂದು ಭರವಸೆ ನೀಡಿದರು. ಹೋದ ವರ್ಷ ನಾನು ಇಲ್ಲಿ ಮಾರುತಿನಗರಿಗೆ ಬಂದಿದ್ದೆ. ಮಳೆಯಲ್ಲೇ ನೀರು ಹೋಗ್ಲಿಕ್ಕೆ ಜಾಗ ಇರಲಿಲ್ಲ. ಇದು ಸ್ಪೆಷಲ್ CM ಫಂಡ್ ತಗೊಂಡು ಬಂತೆ. ಇಲ್ಲಿ UGD ಡ್ರೈನ್ಸ್ ಮತ್ತು ರೋಡ್ ಮೂರು ಇಲ್ಲೇ ಮಾಡಲಿಕ್ಕೆ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ. ನಾವು ಕಾಂಟ್ರಾಕ್ಟರ್ ನಾಗರಾಜ್ ಅವರು ಇದ್ದಾರೆ. UGD ಆಯ್ತಂದರೆ ನೀರಲ್ಲೇ ನಿಲ್ಲುವುದಿಲ್ಲ. ನಾ ಕಾಂಟ್ರಾಕ್ಟರ್ ಅವ್ರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಇದು ಮಳೆ ಮುಂಚೆ ನೀವು ಕೆಲಸ ನಾಳೆ ಸ್ಟಾರ್ಟ್ ಮಾಡಿ ಮಳೆ ಮುಂಚೆ ಕೆಲಸ ಮುಗಿಸ್ಬೇಡಿ. ಮತ್ತು ಆಜಾದ್ ನಗರ್ ಮತ್ತು ಮಾರುತಿನಗರ್ ಇದು 3.5 ಕೋಟಿ ಸ್ಯಾಂಕ್ಷನ್ ಮಾಡಿದ್ದೀನಿ. ಸ್ಥಳೀಯ ನಿವಾಸಿಗಳು ಈ ಉಪಕ್ರಮವನ್ನು ಸ್ವಾಗತಿಸಿ ಸಂತೋಷ ವ್ಯಕ್ತಪಡಿಸಿದ್ದಾರೆ. ಹಲವಾರು ಈ ಕಾಮಗಾರಿಗಳಿಂದ ದಿನನಿತ್ಯ ಸಂಚಾರ ಸುಲಭವಾಗಲಿದೆ ಹಾಗೂ ಮಳೆಗಾಲದ ಸಮಸ್ಯೆಗಳು ಕಡಿಮೆಯಾಗಲಿವೆ ಎಂದು ಅಭಿಪ್ರಾಯಪಟ್ಟರು. ಬಡಾವಣೆಯಲ್ಲಿ ಇರುವಂತ ನಮ್ಮ ಜನರಿಗೆ ಎಲ್ಲರಿಗೂ ಬಹಳ ತೊಂದರೆ ಆಗ್ತಾ ಇತ್ತು. ನಾವು ಮೇಲಿನ ಮೇಲೆ MLA ಸಾಹೇಬ್ರ ಆಫೀಸಿಗೆ ಹೋಗ್ತಾ ಇರೋದು ಅಥವಾ ಅವ್ರನ್ನ ಇಲ್ಲಿ ಕರೆಸ್ತಾ ಇರೋದು, ಅವ್ರಿಗೆ ನಾವು ತುಂಬಾ ತೊಂದರೆ ಕೊಡ್ತಾ ಇದ್ವು. ಅದು ಅವ್ರ ಕೆಲಸ ಅಂತ ಅವ್ರು ತಿಳ್ಕೊಂಡಿದ್ರು, ಅವ್ರೇನು ತೊಂದರೆ ಅಂತ ತಿಳ್ಕೊಂಡಿರ್ಲಿಲ್ಲ. ಆದ್ರೂ ಈಗ ಬಿಡುವು ಮಾಡಿಕೊಂಡು ನಮಗಾಗಿ ಒಂದು ಬಜೆಟ್ ಅನ್ನ ಅನುಮೋದನೆ ಮಾಡಿಕೊಂಡು ಅವರ ಅದೇ ಬಜೆಟ್ ನಲ್ಲಿ ಜನಾನುರ ಆಯೋಗಗಳಾದ ಶ್ರೀ ಆಸಿಫ್ ಸೇಠ್ ಸಾಹೇಬರು ಇವತ್ತಿಗೆ ಆಗಮಿಸಿ ಇಲ್ಲಿ ಒಂದು ಗಟಾರೆಯನ್ನು ತೆಗೆದ ಎಲ್ಲ ಹೊರಗೆ ಹೋಗಲಿಕ್ಕೆ ಆಸ್ಪದ ಮಾಡಿಕೊಟ್ಟಿದ್ದಾರೆ. ಏನಪ್ಪಾ ಅಂತಂದ್ರೆ ಇದು ಭಾಳ ದಿವಸದ ಪ್ರಯತ್ನ. ಅದು ಇಷ್ಟಕ ಕಿರಿಕಿಲ್ಲ ಇನ್ನು ಬೆಳಗಾವಿ ಸಿಟಿ ಸಾಕಷ್ಟು ಅದಾವ. ಆದರೂ ಅವನ್ನೆಲ್ಲವನ್ನ ಬದಿಗಿಟ್ಟು ಏನೋ ಒಂದು ನಮ್ಮ ಮಾನ್ಯತೆಗೆ ಮಾರುತಿ ಒಂದು ಆಶ್ರಯಕ್ಕಾಗಿ ಅವರು ಪಾಪ ಕೃಪೆ ತೋರಿದಿ ಈ ನಮ್ಮ ಮಾರುತಿ ನಗರಲ್ಲಿ ಅವ್ರು ಬಂದ ಈ ಒಂದು ಡ್ರೈನೇಜ್ ಸಿಸ್ಟಮ್ ಅನ್ನ ಮಾಡಿ ಇದೆಲ್ಲ ಹೋಗಿ ಬಳ್ಳಾರಿ ನಾಲ್ಕು ಸೇರುವಂಗ ವ್ಯವಸ್ಥೆಯನ್ನ ಮಾಡಿದಾರ. ಇವತ್ತಿನ ದಿವಸ ಅದು ಕೈಗೂಡಿಸಿದ್ದಕ್ಕೆ ಬಹಳ ಪ್ರಯತ್ನ ಮಾಡಿದಾರ. ಅವರಿಗೆ ನಮ್ಮ ಮಾರುತಿ ನಗರ ಮತ್ತು ಮಹಾವೀರ ನಗರ ಈ ಏರಿಯಾದಿಂದ ನಾವು ಈ ಅಣ್ಣ ತಮ್ಮನ ಸಲುವಾಗಿ, ಅಕ್ಕಂಗಿಯರು, ಚಿಕ್ಕ ಮಕ್ಕಳ ಪರವಾಗಿ ನಾವು ಎಷ್ಟೊಂದು ಅವರಿಗೆ ಅಭಿನಂದನೆಗಳು ಸಲ್ಲಿಸಲು ಬಹಳ ಕಡಿಮೆ ಐತಿ. ಅದಕ್ಕೆ ಈಗ ನಾವು ಮಾರುತಿ ನಗರದಲ್ಲಿ ಮಾಡ್ತಕ್ಕಂಥ ಒಂದು ಚಿಕ್ಕ ಒಂದು ಸನ್ಮಾನ ಸಮಾರಂಭವನ್ನು ದಯವಿಟ್ಟು ಅವರು ಸ್ವೀಕರಿಸಬೇಕು. ಸಮಯ ಇದೆ ಅಂತೇಳಿ ಅವ್ರು ಇದು ಮಾಡಬಾರ್ದು ಅಂತೇಳಿ ಅವ್ರಿಗೆ ಕಳಕಳಿಯಿಂದ ನಾವು ವಿನಂತಿ ಮಾಡ್ಕೊತಾನೆ. ಕಾಮಗಾರಿಗಳ ಚಾಲನಾ ಕಾರ್ಯಕ್ರಮದಲ್ಲಿ ಸ್ಥಳೀಯ ನಾಯಕರು ಮತ್ತು ನಾಗರಿಕರು ದೊಡ್ಡ ಸಂಖ್ಯೆಯಲ್ಲಿ ಭಾಗವಹಿಸಿದ್ದು ಅಭಿವೃದ್ಧಿ ಕಾರ್ಯಗಳಿಗೆ ಜನರ ಬಲವಾದ ಬೆಂಬಲ ವ್ಯಕ್ತವಾಗಿದೆ. ಇನ್ನೂ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ವಾಯ್ಸ್ ಆಫ್ ವೇಣುಗ್ರಾಮ್ಗೆ.